Hello guys, welcome to Namma Bengaluru Chronicle Weather. Today we are not just talking about the weather but we are living it. And in case of me, ಈ weather na survive ಮಾಡಿದ್ರೆ congratulations prettiest, because you can do anything in life, like literally anything. Because most of North Indians or some other state peoples, whenever they come to Bangalore, they see Bangalore weather is so nice, Bangalore weather is so cool, Bangalore weather is so good. ಆ್ಯಂಡ್ ಎಲ್ಲರೂ ಕಣ್ಣಕ್ಕೆ ನಮ್ಮ ಬ್ಯಾಂಗ್ಳೂರದ ಹಾಳಾಗಿ ಹೋಗಿದೆ. ಈಗ ಗರ್ಲ್ಸ್ಗೆ ಪೀರಿಯಡ್ ಟೈಮಲ್ಲಿ ಯಾವ ರೀತಿ ಮೂಡ್ ಸ್ವಿಂಗ್ಸ್ ಇರುತ್ತೋ ಅದೇ ಥರ ನಮ್ಮ ಬ್ಯಾಂಗ್ಳೂರ್ ಈಸ್ ಆನ್ ಅ ಪೀರಿಯಡ್ಸ್ ರೈಟ್ ನಾವು. ಬಿಕಾಸ್ ಅದರ ಮೂಡ್ ಹೆಂಗಿರುತ್ತೆ ಅಂತ ನಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಕ್ಲಿಯರ್ ಸ್ಕೈ ಆಗಿರುತ್ತೆ. ಆ್ಯಂಡ್ ಐ ಥಾಟ್ ಇವತ್ತು ಚೆಂದ ಇರುತ್ತೆ, ಫುಲ್ ಬಿಸಿಲು ಬರುತ್ತೆ ಅಂತ. ಆ್ಯಂಡ್ ಇದಕ್ಕಿದಂಗೆ ಫುಲ್ ಮಳೆ ಬರುತ್ತೆ. ಆ್ಯಂಡ್ ಮಳೆ ಬಂದು ಇನ್ನೇನು ನಿಲ್ತಾ ಇದೆ ಅಂತ ಅಂದ್ಕೊಳ್ಳೋ ಅಷ್ಟೇಲಿಲ್ಲ, ಥಂಡರ್ ಸ್ಟ್ರಾಂಗ್. ಫುಲ್ ಮನೆಯಲ್ಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು ಕಿವಿಗೆ ಮೂಗೆಲ್ಲ ಹತ್ತಿಟ್ಕೊಂಡು ಕೂತ್ಕೊಳ್ಳೋ ರೇಂಜಿಗೆ ಫೀಲ್ ಆಗ್ತಿದೆ. I don't know when this thing stops. Okay, first things first. ಇವತ್ತು ಬೆಳಿಗ್ಗೆ ನಾನು ಮಾರ್ನಿಂಗ್ ಎದ್ದಾಗ ಸ್ಕೈ ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ಐ ಥಾಟ್ ಇವತ್ತು ಪರ್ಫೆಕ್ಟ್ ಡೇ ಫಾರ್ ವಾಷಿಂಗ್ ಮೈ ಕ್ಲಾತ್ಸ್. ಬಿಕಾಸ್ ಒಂದು ವಾರದಿಂದ ಎಷ್ಟು ಇಟ್ಕೊಂಡಿದ್ದೀನೋ ಅಷ್ಟು ಲಾಂಡ್ರಿನ ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕಿ ಇವತ್ತು ಒಣಗಾಕೋಣ ಅಂತ ಪೂರ್ತಿ ಡ್ರೈ ಆದಮೇಲೆ ತೊಗೊಂಡೋಗಿ ಒಣಗಾಕಿದ್ದೀನಿ. ಆ್ಯಂಡ್ ಒಣಗಾಕಿ ಬಂದು ಸ್ವಲ್ಪ ತಿನ್ನು ಮನೆಗೆ ಬಂದು ಕೂತ್ಕೊಂಡಿಲ್ಲ, ಆಗಲೇ ಬುಮ್ ಮತ್ತೆ ಡ್ರಿಸ್ಲಿಂಗ್. ಆವಾಗಲೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಕಂಫರ್ಟ್ ಎಲ್ಲ ಹಾಕಿ ಬಂದಾಗ ನನ್ನ ಬಟ್ಟೆ ಹೆಂಗೆ ಸ್ಮೆಲ್ ಬರ್ತಿತ್ತು ಅಂದರೆ ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ ಇತ್ತು. ಆ್ಯಂಡ್ ಇವಾಗ ಫುಲ್ ಡಿಸಪಾಯಿಂಟ್ಮೆಂಟಿಂದ ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅನ್ನೋ ರೇಂಜಿಗೆ ಸ್ಮೆಲ್ ಬರ್ತಿದೆ. ಬೆಂಗಳೂರು ವೆದರ್ ಇಟ್ಸ್ ನಾಟ್ ಜಸ್ಟ್ ಅನ್ ಅನ್ಪ್ರೆಡಿಕ್ಟೇಬಲ್ ಬಟ್ ಆಲ್ಸೋ ಸಕಾಸ್ಟಿಕ್ ಸಮ್ಟೈಮ್ಸ್. ಅದು ಹೇಗೆಂದರೆ ನಿಮ್ಮನ್ನ ಪೂರ್ತಿಯಾಗಿ ನೋಡೋದಕ್ಕೆ ಸ್ಕ್ಯಾನ್ ಮಾಡುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ದಟ್ ಡೇ, ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಅದು ನಿಮ್ಮನ್ನ ಕೇಳುತ್ತೀನಿ, ನೀವು ಹೊರಗಡೆ ಹೋಗ್ತಿದ್ದೆ ಆ್ಯಂಡ್ ಯು ಲೈಕ್ ಎಸ್. So naive you'll say, I have a plannings today, I need to go out. And it's like, cute, even I have a surprise for you. And you're like, what it is? Come on, tell me, ಏನದು. And it's like, have a thunderstorm bro. ನೀನು ಇವತ್ತು ಹೊರಗಡೆ ಹೋಗ್ತಿದ್ಯಾ ಅಂದರೆ ನಾನು ಪೂರ್ತಿ ನಿನಗೆ ಮಳೆ ಕೊಡ್ತೀನಿ, ಥಂಡರ್ ಸ್ಟಾರ್ಮ್ ಕೊಡ್ತೀನಿ. ಆ್ಯಂಡ್ ನೀವು ಹೊರಗಡೆ ಹೋಗಿ ಮಳೆಯಲ್ಲಿ ನೆಂದು ಬಜ್ಜಿಯಾಗಿ ಬಂದರೆ ಯು ಲುಕ್ ಸೋ ಗ್ರೇಟ್ ಇನ್ ಇಟ್. ಆ್ಯಂಡ್ ನೀನು ಕಾಫ್ ಮಾಡ್ಕೊಳ್ತಾ ಕೂತ್ಕೊಂಡಿದ್ರೆ ಮನೇಲಿ ನೋಡೋಕ್ಕೆ ಕಣ್ಣು ಸಾಲದು. ಆ್ಯಂಡ್ ಯು ಲೈಕ್ ಪ್ಲೀಸ್ ನಾಟ್ ಟುಡೇ ಇವತ್ತಂತೂ ಮಳೆ ಬರೋದೇ ಬೇಡ ಅಂತ ಹೇಳಿದ್ರೆ ಇಟ್ ಸೇಸ್ ಯಾರು ಪತ್ತ ಕಲ್ಹೋ ನಾನು ಇವತ್ತೇ ಮಾಡೋದು. ಆ್ಯಂಡ್ ನಾನು ಒಂದು ಸತಿ ಮಾತು ಕೊಟ್ಟರೆ ಚಾನ್ಸೇ ಇಲ್ಲ ಅದನ್ನು ಬಿಟ್ಕೊಡೋಕ್ಕೆ, ಇದು ತೆಗ್ಗದೇ ಲೇತು. ಯು ನೋ ವಾಟ್ಸ್ ದ ವರ್ಸ್ಟ್ ಪಾರ್ಟ್ ದೆನ್ ದಿಸ್ ಈಸ್ ಅವರ್ ಆಟೋ ಡ್ರೈವರ್ಸ್. ನಮ್ಮ ಆಟೋ ಡ್ರೈವರ್ಸ್ ಹೇಗೆ ಅಂದರೆ ಇನ್ನೇನು ಮಳೆ ಬರ್ತಿದೆ ಅಂತ ಶುರುವಾಗಿದ್ದ ಕೂಡಲೇ ಅವ್ರ ಮೀಟ್ರೆಲ್ಲ ವ್ಯಾನಿಷ್ ಆಗುತ್ತೆ. ಆ್ಯಂಡ್ ದಿಲ್ ಸೇ ಓನ್ಲಿ ಒನ್ ಥಿಂಗ್, ಮೇಡಮ್ ಮೀಟ್ರ್ ಮೇಲೆ 50 ರೂಪಾಯಿ ಮೇಡಮ್, ಬೇಕಾದರೆ ಬನ್ನಿ, ಬೇಡದಿದ್ರಿಲ್ಲ, ನಮಗೆ ಬೇರೆ ಕಸ್ಟಮರ್ ಸಹ ಸಿಗ್ತಾರೆ, ನಾವು ಹೋಗ್ತೀವಿ ಅಂತ. ಆ್ಯಂಡ್ ಅದು ಹೇಗಿರುತ್ತೆ ಅಂದರೆ ಈ ಇನ್ಕಮ್ ಟ್ಯಾಕ್ಸ್ ಅವರು ರೇನ್ ಮೇಲೆ ಏನಾದರೂ ಸರ್ಚಾರ್ಜಸ್ ಹಾಕ್ಬಿಟ್ಟಿದ್ದಾರೆ ಅಂತ ನಮಗೆ ಡೌಟ್ ಬರ್ತಿರುತ್ತೆ. ಬಟ್ ಬೆಂಗಳೂರಲ್ಲಿ ಮಳೆ ಬಂದಾಗ ನಮಗೆ ಬೇರೆ ಆಪ್ಷನ್ ಇರಲ್ಲ, ಆಟೋ ಇಸ್ ದ ಓನ್ಲಿ ಆಪ್ಷನ್. ಸೊ ನಾವು ಆಟೋ ಸಿಕ್ಕದೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಆ್ಯಂಡ್ ವೆನೆವರ್ ದೇ ಸೇ ವಿ ಲೈಕ್, ಅಣ್ಣ ಮೀಟ್ರ್ ಮೇಲೆ 50 ರೂಪಾಯಿ ಏನಣ್ಣ, ನಾನು 100 ರೂಪಾಯಿ ಕೊಡ್ತೀನಿ, ಬಾರಣ್ಣ ನನ್ನ ಮನೆಗೆ ಬಿಟ್ಬಿಡಣ್ಣ ಪ್ಲೀಸ್ ಅಣ್ಣ, ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳಣ್ಣ ಪ್ಲೀಸ್ ಅಣ್ಣ, ದಯವಿಟ್ಟು ನನ್ನ ಮನೆಗೆ ಬಿಟ್ಬಿಡಣ್ಣ, ನಾನು ನಿನ್ನ ಕಾಲಿಗೆ ಬೇಕಾದ್ರೆ ಬಿಟ್ಬಿಡ್ತೀನಿ ಅಣ್ಣ ಪ್ಲೀಸ್ ಅಣ್ಣ, ಬಂದ್ಬಿಡಿ ಅಣ್ಣ ಮನೆಗೆ ಬಿಟ್ಬಿಡಿ ಅಣ್ಣ. ಈ ರೇಂಜಲ್ಲಿ ನಾವು ಡ್ರಾಮಾ ಎಲ್ಲ ಮಾಡಿ ಮನೆಗೆ ಬರ್ತೀವಿ ಈ ಮಳೆಯಲ್ಲಿ. ದ ಫನಿ ಪಾರ್ಟ್ ಈಸ್, ಒಂದು ಕಡೆ ರೋಡಲ್ಲಿ ಫುಲ್ ಮಳೆ ಬರ್ತಿದೆ ಆ್ಯಂಡ್ ಇನ್ನೊಂದು ಕಡೆ ರೋಡಲ್ಲಿ ಮಳೆನೇ ಬರ್ತಿರಲ್ಲ. ಆ್ಯಂಡ್ ನೀವು ಆಚೆ ಕಡೆ ಎಲ್ಲೋ ಹೋಗಿರ್ತೀರ ಏನೋ ತೊಗೊಂಡು ಬರಬೇಕಾದ್ರೆ ನಿಮ್ದು ಬಲ್ಗಡೆ ಫುಲ್ಲು ನೆಂದೋಗಿರುತ್ತೆ, ಲೈಕ್ ಫುಲ್ ವೆಟ್. ಆ್ಯಂಡ್ ಯು ಲೈಕ್ ಜಸ್ಟ್ ಡೂ ದೇಟ್ ಪಾನಿ ಮ್ಯಾನ್ಸ್ ಆಜಾ ಸಾತ ಮೈ ತೋ ಕರ್ ಲೆ ಥೋಡಾ ಸಾರಾ ಮ್ಯಾನ್ಸ್. ಆ್ಯಂಡ್ ದ ಅದರ್ ಪಾರ್ಟ್ ಇಸ್ ಲೈಕ್ ಮರುಭೂಮಿ ಎಲ್ಲಿ ಕಂಡ ಓ ಚಿಲುಮೆಯೇ, ಕನಸುಗಳ ರಾಶಿಯನು ತಂದ ಓ ಚಿಲುವೆಯೇ. ಆ್ಯಂಡ್ ಅವಾಗ ನಿಮ್ಗೆ ಒಂದೇ ಥಾಟ್ ಬರೋದು, ಬಿಕಾಸ್ ನಾವು ಸ್ಕೂಲಲ್ಲೆಲ್ಲ ನೋಡಿರ್ತೀವಿ ಲೈಕ್ ಬಿಸಿಲು ಮಳೆ ಬಂದಾಗ ಕೋತಿಗೂ ಕೋಳಿಗೂ ಮದುವೆ ಆಗ್ತದೆ ಅಂದರೆ ಕೋತಿಗೂ ಕೋಳಿಗೂ ಮದುವೆ ಆಗ್ತಿದೆ. ವೆರಿ ಫನಿ ರೈಟ್? ಈವನ್ ದ ವೆದರ್ ಆ್ಯಪ್ಸ್ ಆರ್ ಗಿವನ್ ಅಪಾನ್ ಅಸ್. ಬಿಕಾಸ್ ಎಸ್ಟರ್ಡೇ ನಾನು ವಾಟ್ಸ್ ದ ವೆದರ್ ಅಂತ ಚೆಕ್ ಮಾಡಬೇಕಾದ್ರೆ ದ ಪಾಸಿಬಿಲಿಟೀಸ್ ಆಫ್ ರೇನ್ ಮೇ ಬಿ ನಾಟ್, ಗುಡ್ ಲಕ್ ಅಂತೆ. Even AI is so confused macha. Come on, I have not signed up for this Bangalore. ಮೊದಲಿನ ಥರ ಆಗು. ಎಂಥದ ಮಳೆ. ಆ್ಯಂಡ್ ನಮ್ಮ ಪೆಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಮ್ಮಲ್ಲಿರೋ ನಾಯಿಗೆ ಮಳೆ ಬಂತು ಅಂದರೆ ಅವಳು ಆಚೆನೇ ಹೋಗಲ್ಲ ಅಂತಾಳೆ. ಒಂಚೂರು ಕಾಲು ಎಲ್ಲಿ ತ್ಯಾವ ಆಗ್ಬಿಡುತ್ತೋ ಅಂತ ಆಚೆನೇ ಹೋಗಲ್ಲ ಅವಳು, ಬಾಕ್ಲಲ್ಲಿ ನಿಂತ್ಕೊಂಡಿರ್ತಾಳೆ, ಆ ಗೇಟ್ ಬಿಟ್ಟು ಹೊರಗಡೆ ಹೋಗಲ್ಲ. ಆ್ಯಂಡ್ ಈ
ಒಂದು ರೀಸನಿಂದ ನಾವಿಬ್ರು ಏನು ಮಾಡ್ತಿದ್ವಿ, ಕಿಟಕಿ ಕಡೆ ಕೂತ್ಕೊಂಡು ಇಬ್ಬರೂ ಮಳೆ ನೋಡ್ತಾ ಇರೋದು. ಅವಳು ನಾನು ಇಬ್ಬರು ನೋಡ್ತಾ ಇದ್ದು ನನಗೆ ಅನ್ಸುತ್ತೆ ಯಾವುದೋ ಕನ್ನಡ ಮೂವಿಲಿರೋ ಸಾಂಗ್ ನೋಡ್ತಾ ಇದ್ದೀವಿ, ರೇಂಜಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಮೈ ಪ್ರೋ ಟಿಪ್ ಟು ಹೂಎವರ್ ಕಮ್ಸ್ ಟು ಬ್ಯಾಂಗ್ಳೂರ್ ಲೈಕ್ ನ್ಯೂ ಕಮರ್ಸ್, ಐ ಹೋಪ್ ಲೈಕ್ ತುಂಬ ಜನ ಬರಬೇಡಿ ಅಂತ. ಆ್ಯಂಡ್ ಈವನ್ ಇಫ್ ಯು ಕಮ್, ಐ ಕ್ಯಾನ್ ಸ್ಟಾಪ್. ಬಂದರೆ ಈ 3 ಥಿಂಗ್ಸ್ ಮಸ್ಟ್ ಆ್ಯಂಡ್ ಶುಡ್, ಈ 3 ಥಿಂಗ್ಸ್ ನಿಮ್ಮ ಹತ್ರ ಇರಲೇಬೇಕು. ಒಂದು ರೈನ್ ಕೋಟ್, ಸೆಕೆಂಡ್ ಒನ್ ಅಂಬ್ರಲಾ, ಥರ್ಡ್ ಒನ್ ರೆಸಿಗ್ನೇಷನ್ ಲೆಟರ್. ಬಿಕಾಸ್ ನೀವು ಈ ಮಳೆಯಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಳ್ತು ಅಂದರೆ ಆಫೀಸ್ಗೆ ಹೋಗೋ ಚಾನ್ಸೇ ಇಲ್ಲ. ಆ್ಯಂಡ್ ಇನ್ ಕೇಸ್ ಆಫ್ ರೆಸಿಗ್ನೇಷನ್ ಲೆಟರ್ ಇದ್ದರೆ ಇಟ್ ವಿಲ್ ಬಿ ಬೆಟರ್ ಫಾರ್ ಯು. ಸೊ ದಿಸ್ 3 ಮಸ್ಟ್ if you are in Bangalore, if you are coming to Bangalore. So yeah, ಇದು ಬ್ಯಾಂಗ್ಳೂರ್ ವೆದರ್ ಬಗ್ಗೆ. ಬ್ಯಾಂಗ್ಳೂರ್ ವೆದರ್ ಈಗ ಹೇಗಾಗಿದೆ ಅಂದರೆ ಇಟ್ಸ್ ಅ ಮಿಕ್ಸ್ ಆಫ್ ಸನ್ಶೈನ್, ಶವರ್ ಆ್ಯಂಡ್ ಅ ಕ್ಯಾಸ್. ಈ ಎಲ್ಲ ಸೇರಿ ಬ್ಯಾಂಗ್ಳೂರ್ ಸಿಟಿ ಅನ್ನೋದು ಇನ್ನಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ನಿಮ್ಗೆ ಇನ್ ಕೇಸ್ ಆಫ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫನಿಯೆಸ್ಟ್ ಸ್ಟೋರಿ ಅಬೌಟ್ ದಿಸ್ ವೆದರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಮತ್ತೆ ಸಿಗೋವರೆಗೂ ಪ್ಲೀಸ್ ಸ್ಟೇ ಸೇಫ್, ಸ್ಟೇ ಡ್ರೈ ಆ್ಯಂಡ್ ಆಲ್ವೇಸ್ ಕ್ಯಾರಿ ಅಂಬ್ರೆಲಾ. ಓಕೆ, ಬಾಯ್.